कर्ज आगे करता है। ನಾವು ಕೂಡ ಬೆಂಬಲಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಂತ್ರ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಅವರ ಕೈಗೊಂಡಾಗಿ ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಡಾಗಿ ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ರಾಷ್ಟ್ರಪತಿಯವರ ಅಧೀನದಲ್ಲಿ ಸಂವಿಧಾನಾತ್ಮಕ ನಡವಳಿಕೆಯಲ್ಲಿ ಅವರು ಕೆಲಸ ಮಾಡಬೇಕು. ಅದರ ಏಕಾಏಕಿ ಅವರು ಇವತ್ತು ಕೇಂದ್ರ ಸರ್ಕಾರದ JDS ನಡೆಯನ್ನು ಅವರು ಪಾಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ನಡೆಯನ್ನು ನಾವು ಖಂಡಿಸ್ತಾ ಇದ್ದೇವೆ. ಇವತ್ತು ಈ ಪ್ರತಿಭಟನಾ ರ್ಯಾಲಿಯ ಮುಖಾಂತರ ರಾಷ್ಟ್ರಪತಿಯವರಿಗೆ ನಾವು ಮನವಿ ಕೊಡ್ತಾ ಇದ್ದೇವೆ. ಇವತ್ತು ಅನೇಕ ಮುಖಂಡರುಗಳು ತಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಸರ್ಕಾರ ಉರುಳಿಸಿ ಒಬ್ಬ ನಾಯಕ ಬೆಳೆದು ಬರಬೇಕಾದ್ರೆ ಸುಮಾರು ವರ್ಷಗಳೇ ಹತ್ತದೆ. ಆ ಒಂದು ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಈ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಒಂದು ನೈತಿಕ ಒಂದು ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿ ಅವ್ರಿಗೆ ಕೆಳಗಿಳಿಸಿದ್ರೆ ಮತ್ತೆ ಸುಮಾರು 20-25 ವರ್ಷಗಳ ಕಾಲ ಈ ನಾಯಕತ್ವ ಬೆಳೆಯೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಹುನ್ನಾರ ಇದ್ರ ಹಿಂದೆ ಇದೆ. ಅದಕ್ಕಾಗಿ ಇಂಥ ನಡೆಗಳು ಸಮಾಜಘಾತುಕಕಾರಿಯಾಗಿವೆ. ಇಂಥ ನಡೆಗಳು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ನಡೆಗಳಿವೆ. ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಮ್ಮ ದಲಿತ ಸಂಘರ್ಷ ಸಮಿತಿಯ ಹಿರಿಯ ನಾಯಕರಾಗಿರ್ತಕ್ಕಂಥ ಶ್ರೀ ಮಾರುತಿ ಬೌದ್ಧ ಅವರ ನೇತೃತ್ವದಲ್ಲಿ ನಾವು ಇಂಥ ಸರ್ಕಾರದ ಮತ್ತು ರಾಜ್ಯಪಾಲರ ನಡೆಯನ್ನು ಉಗ್ರವಾಗಿ ಖಂಡಿಸಿ ನಾನು ಈ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್ ಎಲ್ರಿಗೆ. ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೌದ್ಧ ಅವರ ನೇತೃತ್ವದಲ್ಲಿ CPI ಪಕ್ಷದ ಬಾಬುರಾವ್ ಹೊನ್ನಾಸರ್ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯದಲ್ಲಿ ನಡೀತಕ್ಕಂಥ ರಾಜಕೀಯ ಬೆಳವಣಿಗೆ ವಿರುದ್ಧವಾಗಿ ಇವತ್ತು ಹೋರಾಟವನ್ನ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಸಂವಿಧಾನದ ಪರಿಚ್ಛೇದ 165 ಮತ್ತು 155 ಪ್ರಕ್ರಿಯೆ ಮೂಲಕ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಹುದ್ದೆಗಳನ್ನು ನೇಮಕ ಮಾಡುತ್ತಾರೆ. 155 ರಾಷ್ಟ್ರಪತಿಗಳ ಹುದ್ದೆಗೆ ನೇಮಕ ಮಾಡಿದರೆ 165 ಪರಿಚ್ಛೇದ ಸಂವಿಧಾನದ ರಾಜ್ಯಪಾಲರ ಹುದ್ದೆಯನ್ನು ನೇಮಕ ಮಾಡುತ್ತಾರೆ. ರಾಜ್ಯಪಾಲರ ಹುದ್ದೆಯನ್ನು ನೇಮಕ ಮಾಡುವ ಪರಿಸ್ಥಿತಿಯಲ್ಲಿ ಸಂದರ್ಭದಲ್ಲಿ ರಾಜ್ಯಪಾಲರಾಗಿನವರು ಯಾವುದೇ ಪಕ್ಷಕ್ಕೆ ಸಂಬಂಧಪಡದ ವ್ಯಕ್ತಿಯನ್ನ ನೇಮಕ ಮಾಡುವ ಕಾನೂನಿದೆ ಸಂವಿಧಾನದ. ಇವತ್ತೇನಾಗ್ತಾ ಇದೆ, ಎಲ್ಲ ರಾಜ್ಯದ ರಾಜ್ಯಪಾಲರನ್ನ ಕೇಂದ್ರದಲ್ಲಿ 40-50 ವರ್ಷ ರಾಜಕೀಯ ಪಕ್ಷದಲ್ಲಿದ್ದು ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವರಿಗೆ ರಾಜ್ಯಪಾಲರ ಹುದ್ದೆಯನ್ನು ನೀಡಿ ಎಲ್ಲ ರಾಜ್ಯದಲ್ಲಿ ಸ್ಥಿರ ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಕ್ರಿಯೆಯನ್ನ ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರವನ್ನ ಮಾಡ್ತಾ ಇದೆ. ರಾಜ್ಯಪಾಲರ ಹುದ್ದೆಯನ್ನ ನೇಮಕ ಮಾಡಿದ ಪ್ರಕ್ರಿಯೆಯನ್ನ ಇದು ತಪ್ಪಿದೆ. ಇವರಿಗೆ ರಾಜ್ಯಪಾಲರಾಗಿ ನೇಮಕ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಇವರು 16 ವರ್ಷಗಳ ಕಾಲ ಕೇಂದ್ರದಲ್ಲಿ ಸಚಿವರಾಗಿ ಒಂದು ರಾಜಕೀಯ ಪಕ್ಷದ ವ್ಯಕ್ತಿಯಾಗಿ ರಾಜ್ಯಪಾಲರ ಹುದ್ದೆಯನ್ನು ಅಲಂಕಾರ ಮಾಡುವುದಾಗ್ಲಿ, ಇವರಿಗೆ ನೇಮಕ ಮಾಡುವುದಾಗ್ಲಿ ಬರೋದಿಲ್ಲ. ರಾಜ್ಯಪಾಲರು ಹೇಗಿರಬೇಕು, ಯಾವುದೇ ಪಕ್ಷಕ್ಕೆ ಸಂಬಂಧಪಡದ ವ್ಯಕ್ತಿಯನ್ನ ರಾಜ್ಯದ ಮುಖ್ಯಸ್ಥರಾಗಿ ಆಯ್ಕೆ ಮಾಡಿದರೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಅವರು ರಾಜಕೀಯ ಪಕ್ಷದ ಮುಖ್ಯಸ್ಥರು ಕೇಂದ್ರ ಸಚಿವರಾಗಿ ಇಲ್ಲಿ ರಾಜ್ಯಪಾಲರು ಮಾಡಿದಾಗ ಯಾವುದೇ ತಪ್ಪು ಮಾಡಿದ ಸಿದ್ದರಾಮಯ್ಯನವರನ್ನ ರಾಜಕೀಯ ಪ್ರೇರಿತವಾಗಿ, ರಾಜಕೀಯ ದುರುದ್ದೇಶದಿಂದಾಗಿ ಯಾವ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಯಾರಿಗೆ ಶಕ್ತಿ ಇಲ್ಲ, ಶಕ್ತಿ ಕೊಡ್ತಕ್ಕಂತಹ ಮುಖ್ಯಮಂತ್ರಿಗಳು ಒಂದು ಜನಪರ ಯೋಜನೆಗಳನ್ನ ರಾಜ್ಯದಲ್ಲಿ ಲಾಂಚ್ ಮಾಡಿದರೆ
ಅವ್ರಿಗೆ ಸಹಿಸ್ಲಕ್ಕ ಆಗ್ತಾ ಇಲ್ಲ. ಅವ್ರಿಗೆ ಯಾರೋ ಒಬ್ಬರು ಕೇಸ್ ಕೊಡ್ಲಕ್ಕೆ ಹಚ್ಚಿ ರಾಜ್ಯಪಾಲರ ಮುಖಾಂತರ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಇರುವಾಗಲೂ ಕೂಡ ಇವರಿಗೆ ಅಸ್ಥಿರ ಮಾಡಬೇಕು. ಇವರಿಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ. ಸಿದ್ದರಾಮಯ್ಯನವರಿಗೆ ಇವರಿಗೆ ಯಾವುದೇ ಒಂದು ಇವ್ರ ಮೇಲೆ ಯಾವುದೋ ಒಂದು ಅನ್ಯಾಯ ಮಾಡಬೇಕು, ಇವರಿಗೆ ದುರುದ್ದೇಶದಿಂದ ರಾಜಕೀಯವಾಗಿ ಕೆಳಗಿಳಿಸಬೇಕು, ಇವರು ವ್ಯಕ್ತಿತ್ವಕ್ಕೆ ಮಸಿ ಬಳಿಬೇಕು ಅನ್ನತಕ್ಕಂಥ ಕೆಲಸವನ್ನ ಇಂದು ರಾಜ್ಯದಲ್ಲಿ ನಡೀತಾ ಇದೆ. ಪ್ರಗತಿಪರ ಚಿಂತಕರು ಅವರೆಲ್ಲರನ್ನ ವಾಪಸ್ ತಗೊಳ್ಬೇಕು. ಇಲ್ಲವೇ ಮುಂಬರುವ ದಿನಗಳಲ್ಲಿ ಎಲ್ಲ ರಾಜ್ಯದಲ್ಲಿ ಇವರ ವಿರುದ್ಧ ದಂಗೆ ಹೇಳ್ತಕ್ಕಂಥ ಪರಿಸ್ಥಿತಿಯನ್ನ ಬರಬಹುದು. ನೀವೇ ತಪ್ಪು ಮಾಡ್ತಾ ಇದ್ದೀರಿ, ಇವ್ರ ಮುಖಾಂತರ ತಪ್ಪು ಮಾಡ್ಲಾಕ್ ಹಚ್ತಾ ಇದ್ದೀರಿ. ಏನ್ ತಪ್ಪಿದೆ? ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರ ಮನೆಯವರಿಗೆ ಇವರಿಗೆ ಸಂಬಂಧ ಇಲ್ಲ. ಸಿವಿಲ್ ಕೇಸ್ನಲ್ಲಿ ಮಾತ್ರ ಇವರಿಗೆ ಜಾಯಿಂಟ್ ಆಗ್ತದ. ಕ್ರಿಮಿನಲ್ ಕೇಸ್ನಲ್ಲಿ ಗಂಡ ಬೇರೆ, ಹೆಂಡತಿ ಬೇರೆ, ಮಕ್ಕಳು ಬೇರೆ ಅಂತಕ್ಕಂತ ಸಂವಿಧಾನದಲ್ಲಿ ಇದೆ, ಆರ್ಟಿಕಲ್ ಅಲ್ಲಿ ಇದೆ. ಆದರೂ ಕೂಡ ಇವರಿಗೆ ಸುಮ್ಮನೆ ಹರೇಸ್ಮೆಂಟ್ ಮಾಡಲಿಕ್ಕೆ ಮಾಡಿ ಜನರ ಮನಸ್ಸಿನಲ್ಲಿ ನಫರತ್ ಪೈದಾ ಮಾಡಲಿಕ್ಕೆ ಈ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದು ಸರಿಯಾದ ಕ್ರಮ ಅಲ್ಲ. ಇದು ಕೂಡಲೇ ರಾಜ್ಯಪಾಲರ ಹುದ್ದೆ ಏನು ಆಯ್ಕೆ ಪ್ರಕ್ರಿಯೆ ಇದೆ, ಕೂಡಲೇ ಪರಿಶೀಲನೆ ಮಾಡಿ ರಾಜಕೀಯ ಸಂಘದ ವತಿಯಿಂದ ನಾವು ಆಗ್ರಹವನ್ನು ಮಾಡುತ್ತೇವೆ. ನಾವು ಸಾಯ್ಲತ್ತೀವಿ, ನಮ್ದು ನೋಡ್ರಿ ನಾಳೆ ಯಾಕತ್ರಿ. ಈಗ ನಾವು ಬಂದಿದ್ದೇವಲ್ಲ ಕಡಿ ಬಿಸ್ಲಾಕ್ ಕುಂತೀನಿ. ಹೇಳ್ರಿಲ್ಲ, ನೀವು ಹೇಳಿದ್ರೆ ನಾನು ಹೇಳಿ ನಮ್ಗೆ ಗೊತ್ತದ, ನಾವು ಹೋಗ್ತೀವಿ ಒಳಗೆ. ಇಲ್ಲಿ ಬಂದೆವು, ನಮ್ದು ಏನದ ಬೇರೆ ಬೇರೆ ಸಮಸ್ಯೆ ಏನು ಹೇಳಿದ್ರು ನಾನು ಕರೆಸಿ ಡಿ ಸಿ ಅದಲ್ಲ, ಡಿ ಸಿ ಮಾತಾಡ್ತೇವೆ, ನೀವು ಮುಗಿಸಿ ನಾವು ಮುಟ್ಟಿಸ್ತೇವೆ. ಮಾತಾಡಿದ್ದೆ ಡಿ ಸಿ ಇಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಕರ್ಕೊಂಡು ಬಂದೇವೆ. ಅವ್ರು ಈ ಕಡೆಯಿಂದ ಅವ್ರಿಗೆ ಇದು ಮಾಡಿ ನಮ್ದೇ ಅಂತ ಯಾವ ಇಷ್ಟ ಆಗಿ ಅಪ್ಪ ಇವತ್ತು ಕರ್ನಾಟಕ ರಾಜ್ಯ ದಳ ಸಂಘರ್ಷ ಸಮಿತಿ ಮಾನ್ಯ ಡಿ ಸಿ ಸಾಗರ್ ಸಾಹೇಬರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಬಿಜೆಪಿ ಜೆಡಿಎಸ್ ಏನು ಸಿದ್ದರಾಮಯ್ಯ ಸಾಹೇಬರ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಿ ಹುನ್ನಾರವನ್ನು ನಡೆಸಿದೆ. ಅದನ್ನು ಖಂಡಿಸಿ ಸಿದ್ದರಾಮಯ್ಯ ಸಾಹೇಬರಿಗೆ ಬೆಂಬಲಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇಡೀ ರಾಜ್ಯಾದ್ಯಂತ ಸಾಗರ್ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆ ಕೇಂದ್ರದಲ್ಲಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಎಲ್ಲ ತಾಲೂಕಾ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಕನ್ನಡ ಪರ ಸಂಘಟನೆ, ಬಂಡ ಪರ ಸಂಘಟನೆ, ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಎಲ್ಲ ಸಮುದಾಯಗಳ ಸಂಘಟನೆಯೊಂದಿಗೆ ಇವತ್ತು ಮಾರುತಿ ಬೌದ್ಧ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನಾ ರ್ಯಾಲಿಯನ್ನ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಕೊಡಲಿಕ್ಕೆ ಇವತ್ತು ಬಂದೆವು. ತಾವೆಲ್ಲರೂ ಸಹಕರಿಸಿದರೆ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಮನವಿ ಪತ್ರ ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ. ಈಗ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು ಮಾತಾಡಬೇಕಾಗಿ ತಮ್ಮಲ್ಲಿ ಅನಿಸಿದೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಒತ್ತಾಯವನ್ನು ಮಾನ್ಯ ಸಿದ್ದರಾಮಯ್ಯನವರ ಸ್ಥಿರಗೊಳಿಸ ಮಾಡಂತ ಏನು ಇವತ್ತ ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ಇವತ್ತ ರಾಜ್ಯಪಾಲರು ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ವಿರೋಧಿಸಿ ಇವತ್ತ ದಲಿತ ಸಂಘರ್ಷ ಸಮಿತಿ ಹಾಗೂ ಸಿಪಿಐ ಹೊನ್ನ ಸಾಹೇಬರ ನೇತೃತ್ವದಲ್ಲಿ ಇವತ್ತ ನಾವೇನು ಬೇರೆ ಕೊಡ್ತಿಲ್ಲ, ನಾವು ಇದರಿಂದ ಮೆಮೊಡಮ್ ಕೊಡ್ತೀವಿ. ಮೇಡಮ್ ಈಗ ಇಲ್ಲ ನಿಮ್ಗೆ ನಾವು ಯಾಕೆ ಅಂದ್ರೆ ಈಗ ಇದಕ್ಕೆ ಬಿಟ್ಟು ಒಂದು ಸಬ್ಜೆಕ್ಟ್ ಇದೆ ನಿಮ್ಮ ಹತ್ರ.
ಮುನ್ಸಿಪಾಲ್ಟಿನಲ್ಲಿ 60 ಜನ ಇವತ್ತು ಕಸ ಗೂಡಿಸೋದು, ನಾಲಿ ತೆಗೆಯೋದು, ಇವತ್ತು ಅದು ಪೂರಾ ಚೆಕ್ ಮಾಡ್ಕೊಂಡು 60 ಜನ ಹುಡುಗರಿಗೆ ಇವತ್ತು ವಿದ್ಯಾರ್ಥಿಗಳು MA ಓದಿ ಹುಡುಗರು ನಾಲಿ ತೆಗಿಲತ್ತಾರೆ. ಅವ್ರಿಗೆ ಬಿಟ್ಟು ಇವತ್ತು 19 ಹುಡುಗರು ಲಿಸ್ಟ್ ಬರ್ತದೆ ನಿಮ್ಮಲ್ಲಿ. ಇದು ಮುನ್ಸಿಪಾಲ್ಟಿ ಅಂತದ್ದು ಇವತ್ತು ಕೆಲಸ ಮಾಡಿದೆ. ನಿಮ್ಗೆ ಗಮನ ತರಬೇಕಲ್ಲ ಜಿಲ್ಲಾಧಿಕಾರಿಗಳು ಇದ್ರೆ. ಅದಕ್ಕೆ ನೋವು ನಮ್ಮಲ್ಲಿ, ನಮ್ಮದೇನು ನಿಮ್ಮ ವ್ಯಕ್ತಿಗತ ಆಗಿ ನಿಮ್ಮ ವಿರುದ್ಧ ಅಲ್ಲ. ನಮ್ಮ ನೋವು ನಿಮ್ಮನ್ನು ತಿಳ್ಕೊಂಡು ಮತ್ತೆ ಯಾರು ತಿಳ್ಕೊಂಡು ಇವತ್ತು ನೀವು ತಾಯಿ ಇದ್ರಿ ಇವತ್ತು ಇಲ್ಲಿ ಯಾರು ಮುನ್ಸಿಪಾಲಿಟಿ ಏಜೆಂಟ್ ಯಾರು ನನಗೆ ಗೊತ್ತಾಗಬೇಕು. ಅದು ಪರಿಶೀಲನೆ ಮಾಡಿ ಇದು ಬಗಲ, ಇದು ಸರ್ಕಾರದ ಹೇಳ್ತೀನಿ. ಅಲ್ಲಿ 6 ಮಂತ್ ಸ್ಯಾಲರಿ ಅವರಿಗೆ. ಆದ್ರೆ ಇವತ್ತು ಯಥೋಟ್ ಕೆಲಸ ಮಾಡಲಾರ್ದೆ 19 ಜನ ಅವ್ರಿಗೆ ನಿಮ್ಮ ಲಿಸ್ಟ್ ಬಂದ. 60 ಜನ ಇವತ್ತು ರೋಡಿ ಮೇಲೆ ನಾಲಿಗೆ ಇಳಿಸೇ ಬೇಕಂತ MA ಓದಿ ಹುಡುಗಿರ್ತಾರೆ ಸರ್ ಮೇಡಮ್ ಅಲ್ಲಿ. ನಮ್ಗೆ ನೋವಿಲ್ಲದು. ಇವತ್ತು ನಮ್ಮ ಜಿಲ್ಲಾ ಮಂತ್ರಿ ಇರ್ಬೋದು ಅಥವಾ ಜಿಲ್ಲಾದ ನಮ್ದು ಇದಂತ ನಗರಸಭೆ ಇರ್ಬೋದು. ಇವತ್ತು ನಮ್ಮ ಇವ್ರು ಬಂದಿರು, TD ಸರ್ ಬಂದರು. TD ಮಾತಾಡ್ಕೊತೀವಿ ನಾವು, ಏನು ಬೇರೆ ಟೈಮ್ ನಮ್ಗೆ ಮಾತಾಡ್ತೇವೆ. ನಮ್ಮ ಮನವಿ ಏನದಿಲ್ಲ, ಅದನ್ನು ನಮ್ದು ಗ್ರೀವೆನ್ಸಸ್, ಲೋಕಲ್ ಗ್ರೀವೆನ್ಸಸ್ ಅವಲ್ಲ. ಇದು ರಾಜ್ಯದ ಮೇಡಮ್ ಅವ್ರಿಗೆ ರಾಷ್ಟ್ರಪತಿ ಕಳ್ಸೋದ ಅವ್ರು ಮುಖಾಂತರ ಎಲ್ಲ ನಾವು ಅದಕ್ಕೆ ನಮ್ಗೆ ಇವತ್ತು ನಮ್ಮ ಇಷ್ಟ ಏನು ಹಂತಕ್ಕೆ ನಾವು ದೊಡ್ಡಿದ್ದಿಲ್ಲ. ಅವ್ರು ಬರ್ಬೇಕಂದ್ರೆ ಇವತ್ತು ನಗರಸಭೆ ಅಂತ ಭಾಳ ನಮ್ಮ ಅಕ್ಷಮ ಅಪರಾಧ ಮಾಡೋಂಥ ಕೆಲಸಗಳು ಮಾಡಿದ್ದಾರೆ. ನಾಲಿಯಲ್ಲಿ ಇಳಿಸ ಸರ್ ಮೇಡಮ್ ಅವ್ರ ಫೋಟೋಗಳು ಹಾಕಿರ ಇದಂದ್ರೆ ಇವ್ರು ಬಿಟ್ಟು ಹೋಯ್ತಾರೆ ಅಂತ, ನೌಕರಿ ಬಿಟ್ಟು ಹೋಗ್ತಾರೆ ಏನೋ. ಅದು ಬಿಟ್ಟು ಹೋಗಿಲ್ಲ ಹಂಗೆ ಹಾರ. ಆದ್ರೆ ಈಗ ಅವ್ರು ಸ್ಯಾಲ್ರಿನ. ಆದ್ರೆ ಇಲ್ಲಿ 19 ಜನರಿಗೆ ಕಂಪ್ಯೂಟರ್ ಆಪರೇಟ್ ಕೆಲಸ ಮಾಡೋರು ಅಥವಾ ಮನೆ ಕೆಲಸ ಮಾಡೋರಿಗೆ ಅವ್ರ ಬಲ್ಲೆಲ್ಲ ಹೊಟ್ಟೆ ನಾಲಿ ತೆಗೆಲ್ ಅಂಥವ್ರಿಗೆ 19 ಜನ ನಿಮ್ಮ ಹತ್ರ ಮೆಸೇಜ್ ಮಾಡೋದು. ಇಷ್ಟು ಅವು 60 ಮಂದಿಗೆ ಒಂದು ಸ್ಯಾಲ್ರಿ ಮಾಡೋದು. ದಯಮಾಡಿ 60 ಮಂದಿಗೆ ನೀವು ದಯಮಾಡಿ ಅವ್ರಿಗೆ ನೌಕರಿ ಕೊಡ್ರಿ, ಡೆಲಿವರಿ ಸ್ಲಿಪ್ನೇ ಅವ ಸ್ಯಾಲ್ರಿ ಮಾಡಿ. ಇದೊಂದು ವಿನಂತಿ ನೀವು ಅದರ. ಅದಾಗೆ ಅಂದ ಹಾಗೆ ಗೊತ್ತಾ, ಇಡೀ ರಾಜ್ಯಾದ್ಯಂತ ನಡೆದಂತ ನಮ್ಮ ದಲಿತ ಸಂಘರ್ಷ ಸಮಿತಿ ಹಾಗೂ CPI ಪಕ್ಷ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಘನವತ್ತ ಸನ್ಮಾನ ರಾಷ್ಟ್ರಪತಿಗಳು, ರಾಷ್ಟ್ರಪತಿ ಭವನ್ ಹೊಸದಿಲ್ಲಿ, ಜಿಲ್ಲಾಧಿಕಾರಿ ಬೀದರ್ ಮುಖಾಂತರ ವಿಷಯ ಕರ್ನಾಟಕ ಸರ್ಕಾರವನ್ನು ಅಸ್ಥಿರವನ್ನುಂಟು ಮಾಡುತ್ತಿರುವುದನ್ನು ವಿರೋಧಿಸಿ ಮತ್ತು ಕರ್ನಾಟಕ ರಾಜ್ಯಪಾಲವನ್ನು ವಾಪಸ್ ಕರೆಸಿಕೊಳ್ಳಬೇಕೆಂದು ಒತ್ತಾಯಿಸಿ ಮನವಿ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇತ್ತೀಚೆಗೆ ತಿಂಗಳಿಂದ ಕಾಂಗ್ರೆಸ್ ಪಕ್ಷ ರಾಜ್ಯ ಆಡಳಿತದ ಮೇಲೆ ವಿರೋಧ ಪಕ್ಷ ಸ್ಥಾನದಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡ JDS ಪಕ್ಷವು ಸೇರಿಕೊಂಡು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕೆಂದು ರಾಜ್ಯಪಾಲ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವಂತೆ ಕೇಂದ್ರ ಬಿಜೆಪಿ ಸರ್ಕಾರದಿಂದ ಒತ್ತಡ ಹಾಕಿಸಿ ರಾಜ್ಯಪಾಲರು ಕೇಂದ್ರ ಸರ್ಕಾರ ತನ್ನ ಕೈಗೊಂಡೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಈ ರೀತಿ ನಡೆದುಕೊಳ್ಳುತ್ತಿರುವುದರಿಂದ ಪ್ರಜಾಪ್ರಭುತ್ವ ಮೂಲಭೂತ ತತ್ವಕ್ಕೆ ಅಪಾಯವಾಗುತ್ತದೆ, ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರುತ್ತದೆ. ರಾಜ್ಯಪಾಲರನ್ನು ಸಂವಿಧಾನ ಪ್ರತಿನಿಧಿಯಾಗಿ ಕೆಲಸ ಮಾಡುವ ಬದಲು ಕೇಂದ್ರ ಸರ್ಕಾರ ಕೈಗೊಂಡಂತೆ ನಡೆದುಕೊಳ್ಳುತ್ತಿದ್ದಾರೆ. ಜೊತೆಗೆ ಸರ್ಕಾರವನ್ನು ಸ್ಥಿರಗೊಳಿಸುವ ನಡೆಗೆ ಬೆಂಬಲ ನೀಡಿದ್ದಾರೆ. ಜೊತೆಗೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17A ಅಡಿ ಅನುಮತಿ ನೀಡುವ ವೇಳೆ ಪಾಲಿಸಬೇಕಾದ ನಿಯಮವನ್ನು SOP ಉಲ್ಲಂಘಿಸಿದ್ದಾರೆ. 2021 ಸೆಪ್ಟೆಂಬರ್ 3ರಂದು ಕೇಂದ್ರ ಸರ್ಕಾರ ಈ ಬಗ್ಗೆ ಸ್ಪಷ್ಟ ಮಾರ್ಗಸೂಚಿ ಹೊರಡಿಸಲಾಗಿದೆ. ಇದನ್ನು ಪರಿಗಣಿಸಿಲ್ಲ. ರಾಜ್ಯಪಾಲರು ದೇಶದ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿದ್ದು ಸಂವಿಧಾನದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ಪ್ರತಿನಿಧಿಗಳಾಗಿ ಕೆಲಸ ಮಾಡುತ್ತಿರುವುದು ಅಕ್ಷಮ. ರಾಜ್ಯಪಾಲರ ಈ ನಡವಳಿಕೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಇನ್ನು ಕೇಂದ್ರ ಸರ್ಕಾರ ಅನಗತ್ಯ ಜನಪರವಾದದಿಂದ ರಚನೆಯಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಸ್ಥಿರಗೊಳಿಸಲು ರಾಜ್ಯಪಾಲರು ಬಳಸಿಕೊಳ್ಳುತ್ತಿದೆ. ರಾಷ್ಟ್ರಪತಿಗಳು ಇದನ್ನೆಲ್ಲವನ್ನು ಪರಿಗಣಿಸಿ ತೆಗೆದುಕೊಂಡ ಕೂಡಲೇ ಗಮನ ಹರಿಸಿ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳಬೇಕು. ಬಹುಮತ ಹೊಂದಿರುವ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಸುಗಮವಾಗಿ ನಡೆಸಲು ಸೂಕ್ತ ಕ್ರಮ ಜರುಗಿಸಬೇಕೆಂದು ವಿನಂತಿ. ಜನತಂತ್ರ ವ್ಯವಸ್ಥೆ ಬುಡಮೇಲು ಮಾಡಲು ಹೊರಟಿರುವ ಬಿಜೆಪಿ JDS ನಡೆಯನ್ನು ಖಂಡಿಸಿ ಜನಪರ ಆಡಳಿತ ನೀಡಿರುವ ಜನಪ್ರಿಯ ಶೋಷಿತರ ಧೀಮಂತ ನಾಯಕರಾದ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸರ್ಕಾರವನ್ನು ಸಂಪೂರ್ಣವಾಗಿ ಬೆಂಬಲಿಸಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ಬೀದರ್ ದಿನಾಂಕ 29/8 ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ನಡೆಸಿ ಘನತ್ವತ್ತ ರಾಷ್ಟ್ರಪತಿಗಳ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಪತ್ರ ಕಳಿಸಲಾಗುವುದು. ಧನ್ಯವಾದಗಳು. ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿ ಘನವತ್ತ ರಾಷ್ಟ್ರಪತಿಗೆ ನೀರು ಕಳಿಸಬೇಕಾಗಿ ವಿನಂತಿಸುತ್ತೇನೆ.
ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರನ ಸ್ಥಿರಗೊಳಿಸಲು BJP JDS ಹುನ್ನಾರ ಮಾಡಿ ಇವತ್ತು ರಾಜ್ಯಪಾಲರ ಮುಖಾಂತರ ಏನು ಅವ್ರು ಯಾವುದೂ ತಪ್ಪು ಮಾಡಲಾರ್ದೆ ಯಾರೋ ಒಬ್ಬರು ಅರ್ಜಿ ಕೊಟ್ಟರೆ ಸಡನ್ಲಿ ಒಂದೇ ದಿವಸದಾಗ ಪ್ರಾಸಿಕ್ಯೂಷನ್ ಅಂತಂದು ನಡೆಸ್ಬೇಕಂತಂದು ಹೇಳಿ ಅವರೇನು ಇವತ್ತು ಹುನ್ನಾರ ಮಾಡಿ ಅವರ ಏನು ಹೆಸರುವಾಸಿ ಆದಂಥ ಹೆಸರು ಹಾಳು ಮಾಡ್ಲಿಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ಸ್ಥಿರ ಮಾಡಿ ಮತ್ತು ಕೇಂದ್ರಾಡಳಿತದ BJP ಇಡೀ ಇಂಡಿಯಾ ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ಸಿರ ಸರ್ಕಾರವ BJP ಹತ್ತಿರ ಸರ್ಕಾರವ ಆ ಸರ್ಕಾರನ ಹೆಂಗೆ ಮಾಡಿ ನಾವು ತೆಗಿಬೇಕಂತ ಕೆಲಸ ಮಾಡ್ತಿದೆ. ಅಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಅವರ ಮಿಸ್ಸೆಸ್ ಅವರು ಏನು ಮೂಡಲ್ಲಿ ಒಂದು ಜಮೀನು ತೊಗೊಂಡ್ರಂದ್ರೆ ಯಾರು ಮೂಡಲ್ಲಿ ಜಮೀನು ತೊಗೊಂಡಾಗಲಿ ಯಾರು ಮಗ ತಪ್ಪು ಮಾಡಿದ್ರೆ ತಂದೆಗೆ ಹೆಂಗೆ ಸಜಾ ಕೊಡ್ತಾರೆ, ಆ ರೀತಿ ಇವತ್ತು ಈ ಸರ್ಕಾರದಲ್ಲಿ ನಡೀತಾ ಇದೆ BJPಯ ಸರ್ಕಾರ. ಅದಕ್ಕಿಂತ ಒಂದು ಆಡಳಿತದ ಖಂಡಿಸಿ ಇವತ್ತು ರಾಜ್ಯಪಾಲ ನಡೆಯ ಖಂಡಿಸಿ ಇವತ್ತು ಕನ್ನಡ ರಾಜ್ಯದ ಸಂಘಟನೆ ಇಡೀ ರಾಜ್ಯಾದ್ಯಂತ ಒಂದು ದಿನದ ಇವತ್ತೆಲ್ಲ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಿದ್ವಿ. ಇಂಥ ಪ್ರತಿಭಟನೆಯಲ್ಲಿ ಇವತ್ತು ಅನೇಕ ನಮ್ಮದು ಸಾವಿರ ಸಂಖ್ಯೆಯಲ್ಲಿ ಇವತ್ತು ನಾವು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ರಾಜ್ಯಪಾಲ ನಡೆಯ ಖಂಡಿಸಿ ಇವತ್ತು ಮನವಿ ಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಘನವತ್ತ ರಾಷ್ಟ್ರಪತಿಗೂ ಮನವಿ ಸಲ್ಲಿಸಿದ್ದು ಕೂಡಲೇ ರಾಜ್ಯಪಾಲರನ್ನು ಹಿಂಪಡಿಬೇಕಂತ ನಮ್ಮ ಒತ್ತಾಯ.